ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ನ ಟ್ರೇಲರ್ ಬಂದಿದೆ. ಇದರ ಬಗ್ಗೆ ಹೇಳುವುದಾದಲ್ಲಿ ಎಸ್, ಇಟ್ಸ್ ಗುಡ್. ಸಿ ನೋ ವೇ ಹೋಮ್ ನಲ್ಲಿ ಆಲ್ಮೋಸ್ಟ್ ಎಂಡ್ ನಲ್ಲಿ ಡಾಕ್ಟರ್ ಸ್ಟ್ರೇಂಜ್ ಆ ಸ್ಪೇಲ್ ಇಲ್ಲ ಕೆಲಸ ಇಲ್ಲ ಮ್ಯಾಜಿಕ್ ನ ನಂತರ ಆಲ್ಮೋಸ್ಟ್ ಎಲ್ಲರೂ ಅವನ ಐಡೆಂಟಿಟಿಯನ್ನು ಮರೆತರು. ಆದರೆ ಅವನು ಯಾರನ್ನು ಮರೆಯಲಿಲ್ಲ. ಅವನಿಗೆ ಪ್ರತಿಯೊಂದು ನೆನಪಿದೆ. ಅವನ ಫ್ರೆಂಡ್ಸ್, ಅವನ ಲವ್, ಯಾರಿಗೂ ಅವನ ಬಗ್ಗೆ ನೆನಪಿಲ್ಲ. ಎನಿವೆ, MIT ಇಂದ ಅವನ ಫ್ರೆಂಡ್ ಮತ್ತು MJ ಆ ವಿಡಿಯೋವನ್ನು ಜಸ್ಟ್ ನೋಡ್ತಾನೆ ಅಂಡ್ ಬೇಸರಗೊಳ್ಳುವುದು ಬಿಟ್ಟರೆ ಅವನಿಗೆ ಇಲ್ಲಿ ಬೇರೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಅಂಡ್ ಸ್ಕಾರ್ಪಿಯನ್ ಈಸ್ ಬ್ಯಾಕ್ ಇದರಲ್ಲಿ. ಅಂಡ್ ಟ್ರೈಲರ್ ನಲ್ಲಿ ನೀವು ಅಬ್ಸರ್ವ್ ಮಾಡಿರಬಹುದು, ಒಂದು ಟೈಮ್ ನ ನಂತರ ವೆಬ್ ಶೂಟರ್ ಇರುವುದಿಲ್ಲ ಅವನ ಕೈಯಲ್ಲಿ. ಜೆನೆಟಿಕ್ ಮ್ಯೂಟೇಷನ್ ನಿಂದಾಗಿ ಈ ಬಾರಿ ಆತ ವೆಬ್ ಶೂಟರ್ ಇಲ್ಲದೇನೆ ತನ್ನ ಬಲೆಯನ್ನು ಹೆಣೆಯುತ್ತಾ ಇರುವುದು ಇಲ್ಲ ಬೀಸ್ತಾ ಇರುವುದು ಸಹ ನಾವು ನೋಡಬಹುದು ಇದರಲ್ಲಿ. ಮೇ ಬಿ ಇದನ್ನು ಆರ್ಗ್ಯಾನಿಕ್ ವೆಬ್ಬಿಂಗ್ ಅಂತ ಕರೆದರೂ ತಪ್ಪಾಗಲಾರದು. ಅಂಡ್ ಆತನಿಗೆ ತನ್ನ ಪವರ್ ಅನ್ನು ಅಷ್ಟು ಕರೆಕ್ಟ್ ಆಗಿ ಮೊದಲಿನಂತೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲದೆ ಇರುವುದನ್ನು ಸಹ ನೀವು ಗಮನಿಸಿರಬಹುದು. ಅಂಡ್ ಲಾಸ್ಟ್ ನಲ್ಲಿ ಆತನ ಕಣ್ಣು ಕಂಪ್ಲೀಟ್ ಆಗಿ ಕಪ್ಪು ಆಗುವುದು ಇಲ್ಲ ಕಪ್ಪು ಬಣ್ಣಕ್ಕೆ ತಿರುಗುತ್ತಲ್ಲ, ಮೇ ಬಿ ಅದರ ಬಗ್ಗೆ ಆತ ಡಾಕ್ಟರ್ ಬ್ಯಾನರ್ ಬಳಿ ಕನ್ಸಲ್ಟ್ ಮಾಡಬಹುದು. ಸಿ ಹೆಸರೇ ಹೇಳುವಂತೆ ಇದು ಬ್ರ್ಯಾಂಡ್ ನ್ಯೂ ಡೇ. ಸೊ ಪೀಟರ್ಗೆ ಇದೊಂದು ಫ್ರೆಶ್ ಸ್ಟಾರ್ಟ್ ನ ರೀತಿಯೇ ಆಗಲಿದೆ. ಅಂಡ್ ಇಫ್ ಯು ನೋ, ಸ್ಟಾರ್ಟಿಂಗ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಪೈಡರ್ ಮ್ಯಾನ್ ಬಂದಿತ್ತಲ್ಲ, ಮೇ ಬಿ ಅದೇ ರೀತಿಯಲ್ಲಿ ಏನಾದ್ರೂ ಫ್ರೆಶ್ ಆಗಿ ಇವರು ಅಂದ್ರೆ ನಿರ್ದೇಶಕರು ನಿರ್ಮಾಪಕರು ಫ್ರೆಶ್ ಆಗಿ ಹೊಸತಾಗಿ ಹೊಸ ರೀತಿಯಲ್ಲಿ ಏನಾದ್ರೂ ಮಾಡಬಹುದು ಇದರಲ್ಲಿ. ಅಂಡ್ ಮೇ ಬಿ ಸ್ಪೈಡರ್ ಮ್ಯಾನ್ ಹೇಗೆ ಮ್ಯಾನ್ ಸ್ಪೈಡರ್ ಆಗ್ತಾನೆ ಆ ಜರ್ನಿ, ಆ ಪ್ರೋಸೆಸ್ ಸಹ ಇರುತ್ತೆ. ಚಿತ್ರಮಂದಿರಗಳಲ್ಲಿ ಜುಲೈ 31ರಂದು ತೆರೆ ಕಾಣಲಿರುವಂತಹ ಈ ಚಿತ್ರದ ಟೀಸರ್ ಟ್ರೈಲರ್ ಒಳ್ಳೆಯದಾಗಿ ಇದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅಂಡ್ ಎಸ್, ನೀವು ಇದನ್ನು ನೋಡಿದ್ರ ನಿಮ್ಮ ಒಪಿನಿಯನ್ ಇದರ ಬಗ್ಗೆ ಏನಾಗಿತ್ತು ಆರ್ ಏನಾಗಿದೆ ಎನ್ನುವುದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.